ಪರಮಪೂಜ್ಯರು, ಅಪರೂಪದ ವಾಗ್ಮಿಗಳು, 10 ಹಲವು ಗ್ರಂಥಗಳನ್ನು ರಚನೆ ಮಾಡಿ ಕನ್ನಡ ಸಾರಸ್ವತ ಲೋಕ ಶ್ರೀಮಂತಗೊಳಿಸಿದ ಸಹಜ ಯೋಗಿ ಸಹಜಾನಂದ ಮಹಾಸ್ವಾಮಿಗಳವರು ಬ್ರಹ್ಮವಿದ್ಯಾಶ್ರಮ ಮಹಾಲಿಂಗಪುರ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಪಾದಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಚಿಂತಿಸದಿರು ಸುಖ ದುಃಖದೆಡೆಗಳು, ನೀನಿಂದು ತಿಳಿದ ಬಳಿಕ ಎಲೆ ಜೀವನೆ ಎನ್ನುವ ಶ್ರೀಮನ್ ನಿಜಗುಣ ಶಿವಯೋಗಿಗಳ ವಾಕ್ಯೋಕ್ತಿಯನ್ನು ಆಧರಿಸಿ ಪೂಜ್ಯರಾಗಿರುವ ಸಹಜಾನಂದಪ್ಪಂಗಳವರಿಂದ ಉಪದೇಶಾಮೃತ. ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪರಸ್ಪರಂ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಸ್ಥಿತಪ್ರಜ್ಞೆ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಈ ಭವ್ಯ ವೇದಿಕೆಯ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿದ ಸಾಧು ಚಕ್ರವರ್ತಿ ನಿರಾಕಾರಿ ಸದ್ಗುರು ಶಿವಾನಂದ ಭಾರತೀಯಪ್ಪಂಗಳ ಶ್ರೀ ಚರಣದಲ್ಲಿ ಅಭಿವಂದಿಸಿ ತತ್ಸ್ವರೂಪರೆಯಾಗಿರತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣರಲ್ಲಿ ಅಭಿವಂದಿಸಿ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅಭಿನವ ಸಿದ್ಧಾರೂಢ ಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಾದ ಪೂಜ್ಯರ ಮಾತೆಯರ ಪಾವನ ಚರಣಾರವಿಂದಗಳಲ್ಲಿ ಮನೆದು ಶ್ರೀಮಠದ ಧರ್ಮದರ್ಶಿಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಿಸಿ ಶಿವಸಭೆಯಲ್ಲಿ ಸಮ್ಮಿಳಿತರಾದ ಸಮಸ್ತ ಶರಣರೇ ಶರಣೆಯರೇ, ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಚಿಂತಿಸದಿರು ಸುಖ ದುಃಖ ದೆರೆಯಲು, ನೀನೆಂತೂ ತಿಳಿದ ಬಳಿಕೆ ಜೀವನೇ. ಸುಖ ದುಃಖ ಚಿಂತೆ. ಸುಖ ಅಂದರೆ ಏನು, ದುಃಖ ಅಂದ್ರೇನು, ಚಿಂತೆ ಅಂದರೆ ನಾವು ಕೇಳ್ಕೊಂಡು ಬಂದಿದ್ದೀವಿ. ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖ. ಯಾವ ವಸ್ತುವು ಕೂಡ ಕೇವಲ ಸುಖಕ್ಕೆ ಸಾಧನ ಅಲ್ಲ, ಕೇವಲ ದುಃಖಕ್ಕೆ ಸಾಧನ ಅಲ್ಲ. ನಮ್ಮ ಭಾವನೆ ಯಾವ ವಸ್ತುವಿನಲ್ಲಿ ಅನುಕೂಲ ಬುದ್ಧಿಯನ್ನು ತಯಾರು ಮಾಡ್ತದೆ ಅದಕ್ಕೆ ನಾವು ಸುಖ ಸಾಧನ ಅಂತ ಕರಿತೀವಿ. ಪ್ರತಿಕೂಲ ಅಂತ ಯಾವುದರ ಮೇಲೆ ನಾವು ತಿಳಿತೀವಿ ಅದಕ್ಕೆ ದುಃಖ ಅಂತ ಕರೀತಾರೆ. ಒಬ್ಬ ಮನುಷ್ಯ ಮನೆ ಕಟ್ಸ್ಕೊಂಡಿದ್ದ. ಮನೆ ತಳಪಾಯ ಹಾಕಬೇಕಾಗಿತ್ತು. ಅರಣ್ಯದ ಮಾರ್ಗದಲ್ಲಿ ಹೋಗ್ತಾ ಇದ್ದ, ತಲೆಯಾಗ ಮನಿದಾಗ ಚಿಂತೆ ನಡೆದಿತ್ತಲ್ಲ, ದೊಡ್ಡದೊಂದು ಬಂಡಿಗಲ್ಲು ಕಾಣಿಸ್ತು. ಅದು ಅವಾಗ ಆಕರ್ಷಣೆಯನ್ನು ಉಂಟು ಮಾಡ್ತಪ್ಪ, ಎಂಥ ಕಲ್ಲದಪ್ಪ, ಇದು ನನ್ನ ಮನೆಗೆ ಫೌಂಡೇಶನ್ ಚಲೋ ಆಗ್ತದ ಅಂತ ಹೇಳಿ ಭಾಳ ಪ್ರಯತ್ನ ಮಾಡಿ ತೆರೆ ಮ್ಯಾಲ ಹತ್ತ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ ನಡೆದ
ಅದು ಸ್ವಲ್ಪ ಅಜ್ಜಿ ಇತ್ತಲ್ಲ ಜಾಗ ತೆರಿದ ಕಾಲ ಮ್ಯಾಲ ಬಿತ್ತು, ರಕ್ತ ಹರಿಯಾಕಿತ್ತು. ಈಗ ನೀವು ಹೇಳಿ ಆ ಕಲ್ಲು ಸುಖದ ಸಾಧನವೋ ಏನು ದುಃಖದ ಸಾಧನವೋ? ನಮ್ಮ ಮನಸ್ಸು ಕಲ್ಪನಾ ಮಾಡ್ತದೆ. ಅದು ಯಾವುದು ಸುಖ ಐತಿ ಅದರಿಂದ ದುಃಖ ಐತೆ ಗ್ಯಾರಂಟಿನ. ಯಾವ ವಸ್ತು ಸುಖವನ್ನು ಕೊಡುತ್ತದೆಯೋ ಅದು ಅವಶ್ಯವಾಗಿ ದುಃಖವನ್ನು ಕೊಡುತ್ತಿದೆ. ಅದು ಪದಾರ್ಥಗಳ ಸ್ವಭಾವ. ನೀನು ಅದನ್ನು ಸಹಿಸಿಕೋ, ಇಷ್ಟ ಮತ್ತೇನಿಲ್ಲ. ಕಷ್ಟಗಳು ಬರ್ತಾವ, ಕಷ್ಟ ನಷ್ಟಗಳು ಬರ್ತಾವ ಖರೆ. ಪರಂತು ಸಾಧಕ ಧೈರ್ಯಗೆಟ್ಟು ಮುಂದೆ ನಡೆದು ಗುರಿ ಮುಟ್ಟಬೇಕೇ ವಿನಃ ಅಯ್ಯೋ ಹಿಂಗಾಯ್ತಲ್ಲ ಅಂತ ಬೇರೆ ಕುಂತ ಅಂತ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಧೈರ್ಯವನ್ನು ಕೊಡ್ತಾವೆ. ಕಷ್ಟಗಳು ಕೊಡುವ ಅನುಭವವನ್ನು ಯಾವ ಶಾಲೆ ಕಾಲೇಜುಗಳು ಕೊಡಲಿಕ್ಕೆ ಸಾಧ್ಯವಿಲ್ಲ. ಕಷ್ಟಗಳು